ಹಾಯ್ ಎವ್ರಿವನ್. ಸೊ ಇವತ್ತು ಟಾಕ್ಸಿಕ್ ಮೂವಿ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ನನ್ನ ಟಿಕೆಟ್ ಬುಕ್ ಮಾಡಿದೆ ಫಸ್ಟ್ ಡೇ ಫಸ್ಟ್ ಶೋ. ಸೊ ಮೂವಿ ನೋಡ್ಕೊಂತೀನಿ. ಮೂವಿ ಹೆಂಗಿದ್ರೆ ಒಂದು ಹಾಲಿವುಡ್ ರೇಂಜಿಗೆ ಟ್ರೈ ಮಾಡಿದ್ದಾರೆ. ಸೊ ವಿಜುವಲ್ಸ್, ಆ್ಯಕ್ಷನ್ ಸೀಕ್ವೆನ್ಸ್ ಇದೆಲ್ಲ ತುಂಬ ಚೆನ್ನಾಗಿದೆ. ಸ್ವಲ್ಪ ಮೆಸೇಜ್ ಇದ್ದರೆ, ಒಂದು ಎಮೋಷನಲ್ ಇದ್ದರೆ ಈಸಿಯಾಗಿ ಕನೆಕ್ಟ್ ಆಗ್ಬೋದು ಆಡಿಯನ್ಸ್ಗೆ. ಸೊ ಆ ಥರ ಮೆಸೇಜ್, ಎಮೋಷನಲ್ ಸೀನ್ಸ್ ಸೊ ಯಾವುದೂ ಇರಲಿಲ್ಲ. ಒಂದೊಂದು ಸತಿ ಆಡಿಯನ್ಸ್ಗೆ ಕನ್ಫ್ಯೂಷನ್ ಆಯಿತು. ಸೊ ಸ್ಟೋರಿ ಅರ್ಥ ಆಗಿಲ್ಲ. ಬರ್ತಾರೆ, ಸ್ಮೋಕಿಂಗ್ ಡ್ರಿಂಕ್ಸ್ ಮಾಡ್ತಾರೆ, ಹುಡುಗಿ ಜೊತೆಲಿ ಕೆಲಸ ಮಾಡ್ತಾರೆ ಅಷ್ಟೇ. ಇದೇ ಮೂವಿ ಫಸ್ಟ್ ಹಾಫ್. ಸರಿ, ಸೆಕೆಂಡ್ ಹಾಫ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಸೆಕೆಂಡ್ ಹಾಫು ಮೂವಿ ಸ್ಟಾರ್ಟ್ ಆಯಿತು. ಒಂದು ಹಾಫ್ ಆನ್ ಅವರ್ ನೋಡಿದ್ರೆ ಮತ್ತೆ ಅದೇ ಸೀಕ್ವೆನ್ಸ್ ಸ್ಟಾರ್ಟ್ ಆಗ್ತಾಯಿದೆ. ಮತ್ತೆ ಬರ್ತಾರೆ, ಸ್ಮೋಕಿಂಗ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಫೈಟ್ ಮಾಡ್ತಾರೆ, ಮತ್ತು ಹುಡುಗಿ ಜೊತೆಲಿ ಎಂಜಾಯ್ ಮಾಡ್ತಾರೆ. ಇದೆ ಮೂವಿ ಫುಲ್. ಸೊ ನಾವು ಹೇಳ್ತಾ ಇಲ್ಲ, ಇವಾಗ ಒಂದು ಸಸ್ಪೆನ್ಸ್ ಇದೆ. ಮೂವಿ ನೋಡಿ. ಟಾಕ್ಸಿಕ್ ಅಂದರೆ ಅವ್ನ ಆಟಿಟ್ಯೂಡ್ ಟಾಕ್ಸಿಕ್ ಥರ ಇರುತ್ತೆ ಮೂವಿಲಿ. ಸೊ ಯಶ್ ಅವರ ಆಟಿಟ್ಯೂಡ್ ಟಾಕ್ಸಿಕ್ ಥರ ಇರುತ್ತೆ ಮೂವಿಯಲ್ಲಿ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಸ್ಟೋರಿ. ಅದೇ ಇಂಪಾರ್ಟೆಂಟ್. ಅದು ಜಾಸ್ತಿ ಕನ್ಫ್ಯೂಷನ್ ಇದೆ. ಸೊ ಯಶ್ ಅವರು ಅಟ್ಲೀಸ್ಟ್ ಒಂದು ಫ್ಯಾಮಿಲಿ ಆಡಿಯನ್ಸ್ ಇಂಪ್ರೆಸ್ ಮಾಡ್ತಾರೆ. ಫ್ಯಾಮಿಲಿ ಆಡಿಯನ್ಸ್ ಮೂವಿ ಮಾಡ್ಬೋದು. ಎಷ್ಟೊಂದು ಸ್ಟೋರಿ ಇದೆ, ಒಳ್ಳೆ ಸ್ಟೋರಿ ಎಲ್ಲ ಪಿಕ್ ಮಾಡ್ಕೊಂಡು ಅವರೆಲ್ಲ ಮಾಡ್ಬೋದು. ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ಬೇಕಂದ್ರೆ ಸ್ಟೋರಿ ವೈಸ್ ಚೆನ್ನಾಗಿರ್ಬೇಕು. ಅವ್ರು ಒಳ್ಳೆ ಒಳ್ಳೆ ಫೇಮಸ್ ಆಗಿದ್ದಾರೆ, ಪ್ಯಾನ್ ಇಂಡಿಯಾ ಸ್ಟಾರ್ ಅವರು. ಹಂಗಿರುವಾಗ ಅವರು ಸ್ಟೋರಿ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟ್ ಅವ್ರದ್ದು. ಸೊ ಸ್ಟೋರಿ ಹೆಂಗಿರ್ಬೇಕಂದ್ರೆ ಎಲ್ಲರೂ ಇಂಪ್ರೆಸ್ ಮಾಡಬೇಕು, ಎಲ್ಲ ಕನೆಕ್ಟ್ ಮಾಡಬೇಕು, ಎಲ್ಲ ಲ್ಯಾಂಗ್ವೇಜ್ ಇವರು ಕನೆಕ್ಟ್ ಮಾಡಬೇಕು. ಸೊ ಮೂವಿ ಫುಲ್ ಆ್ಯಕ್ಷನ್ ಇದೆ, ಬಟ್ ಬಿಹೈಂಡ್ ಆ್ಯಕ್ಷನ್ ಯಾವುದಾದ್ರು ಕನೆಕ್ಟ್ ಇರಬೇಕು, ಎಮೋಷನಲ್ ಕನೆಕ್ಟ್. ಸೊ ಏನೋ ಒಂದು ಟ್ರಿಗರ್ ಇರಬೇಕಲ್ವ, ಅದು ಏನು ಮೂವಿಲಿಲ್ಲ. ಅಟ್ಲೀಸ್ಟ್ ಡೈರೆಕ್ಟರ್ ಇದೆಲ್ಲ ಯೋಚನೆ ಮಾಡಬೇಕಾಗುತ್ತೆ. ಇಷ್ಟು ಕಾಸು ಇನ್ವೆಸ್ಟ್ ಮಾಡಿ ಮೂವಿ ಮಾಡ್ತಾರೆ ಡೈರೆಕ್ಟರ್. ಅಟ್ಲೀಸ್ಟ್ ಅವರು ಏನೋ ಒಂದು ಕನೆಕ್ಟ್ ಇದ್ರೆ ಮೂವಿ ಕ್ಲಿಕ್ ಆಗುತ್ತೆ. ಇಲ್ಲ ಅಂದರೆ ಮೂವಿ ಕ್ಲಿಕ್ ಆಗಲ್ಲ. ಬೇರೆ ಸ್ಟಾರ್ ಇಲ್ಲ, ಅವ್ರು ಪ್ಯಾನ್ ಇಂಡಿಯಾ ಸ್ಟಾರ್ ಅವರು. ಹಂಗಿರುವಾಗ ಮೂವಿ ಸ್ಟೋರಿ ಯಾವ ಥರ ಚೂಸ್ ಮಾಡಬೇಕು ಅಂದರೆ ಅವ್ರಿಗೂ ಗೊತ್ತಿರಬೇಕು, ಮತ್ತು ಡೈರೆಕ್ಟರ್ಗೂ ಗೊತ್ತಿರಬೇಕು ಹೆಂಗೆ ಪ್ಯಾನ್ ಇಂಡಿಯಾ ಸ್ಟಾರ್ನ ಹೌ ಟು ಟೇಕ್ ವರ್ಕ್ ಫ್ರಮ್ ಹಿಮ್. ಸೊ ಇದೆಲ್ಲ ಡೈರೆಕ್ಟರ್ ಯೋಚನೆ ಮಾಡಬೇಕಾಗಿತ್ತು. ಬರೀ ಬಿಯರ್ ಬಾಟಲ್ ಕೈಲಿ ಇಟ್ಕೊಂಡು ಸ್ಮೋಕಿಂಗ್ ಮಾಡಿಕೊಂಡು ಇದು ಮಾತ್ರ ತೋರಿಸಿದ್ರೆ ಮೂವಿ ಇಲ್ಲ. ಅಟ್ಲೀಸ್ಟ್ ಏನೋ ಒಂದು ಎಮೋಷನಲ್ ಕನೆಕ್ಟ್ ಇರಬೇಕು, ಏನೋ ಒಂದು ಸೆಂಟಿಮೆಂಟ್ ಇರಬೇಕು, ಆಡಿಯನ್ಸ್ ಕನೆಕ್ಟ್ ಆಗಬೇಕು. ಸೊ ಆಡಿಯನ್ಸ್ ಕನೆಕ್ಟ್ ಆಗ್ತಾ ಇಲ್ಲ ಯಾರಿಗೂ. ಮೂವಿ ನೋಡಿದ್ರೆಲ್ಲ ಸೈಲೆಂಟಾಗಿ ನೋಡ್ತಾ ಇದ್ದಾರೆ, ಆಡಿಯನ್ಸ್ಗೆ ಯಾರಿಗೂ ಕನೆಕ್ಟ್ ಆಗಿಲ್ಲ ಮೂವಿ. ಕನ್ನಡ ಇಂಡಸ್ಟ್ರಿ ಹಿಂಗೆ ಹೋಗ್ತಾ ಇದೆ. ಬಟ್ ಈ ಥರ ಎಲ್ಲ ಮೂವಿ ಬಂದರೆ ಅಟ್ಲೀಸ್ಟ್ ನಮ್ಮ ಬ್ಯಾಕ್ ಫೇರ್ ಆಗುತ್ತೆ. ಆ್ಯಂಡ್ ಪ್ಯಾನ್ ಇಂಡಿಯಾ ಸ್ಟಾರ್ ಅವರು ನೋಡಿ ಮೂವಿ ಚೂಸ್ ಮಾಡಿದ್ರೆ ಅಟ್ಲೀಸ್ಟ್ ಒಳ್ಳೆಯದು ಕನ್ನಡ ಇಂಡಸ್ಟ್ರಿಗೆ. ಬಟ್ ಮಕ್ಕಳು ನೋಡೋ ಮೂವಿ ಇಲ್ಲ ಇದು. ಸೊ ದಯವಿಟ್ಟು ಯಾರು ಫ್ಯಾಮಿಲಿ ಕರ್ಕೊಂಡು ಹೋಗಿ ನೋಡಬೇಡ. ಮಕ್ಕಳಿಗೆ ಇಲ್ಲ ಈ ಮೂವಿ. ಆಲ್ರೆಡಿ A-rated ಮೂವಿ. ಸೊ ವಲ್ಗರ್ ಇದೆ, ಜಾಸ್ತಿ ಇದೆ. ಓವರಾಲ್ ಸ್ಟೂಡೆಂಟ್ಸ್ ಮಸ್ಟ್ ಅವಾಯ್ಡ್, ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಆಲ್ಸೋ ಮಸ್ಟ್ ಅವಾಯ್ಡ್.